ಡಿಕೆಶಿ ಪಟ್ಟಾಭಿಷೇಕಕ್ಕೆ ಇದೀಗ ಕ್ಷಣಗಣನೆ ಶುರುವಾಗಿದೆ. ಸಂಜೆ ಶುಭ ಘಳಿಗೆಯಲ್ಲಿ ಡಿಕೆಶಿ ಪದಗ್ರಹಣ ಮಾಡಲಿದ್ದಾರೆ. ಲೋಕಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ಸೋನಿಯಾ, ರಾಹುಲ್ ಗಾಂಧಿ ಸೇರಿದಂತೆ ಗಣ್ಯರಿಗೆ ಆಹ್ವಾನವನ್ನ ನೀಡಲಾಗಿದೆ. ಗಾಜಿನ ಮನೆಯಲ್ಲಿ 1100 ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. 40ಕ್ಕೂ ಹೆಚ್ಚು ವಿವಿಧ ಸ್ವಾಮೀಜಿಗಳಿಗೆ ಸ್ಥಾನವನ್ನ ನೀಡಲಾಗುತ್ತೆ. ಅಂದ್ರೆ ಆಸನದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ನ್ಯಾಯಾಧೀಶರು ಬೇರೆ ಬೇರೆ ರಾಜ್ಯಗಳ ಸಿಎಂಗಳಿಗೆ ಆಹ್ವಾನವನ್ನ ನೀಡಿದ್ದಾರೆ. ಪೂರ್ವಾಭಿಮುಖವಾಗಿ ಸಿಎಂ ಆಗಿ ಡಿಕೆ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಲೋಕಭವನದ ಗಾಜಿನ ಮನೆಯಲ್ಲಿ ಹೊಸ ವೇದಿಕೆ ಸಿದ್ಧವಾಗಿದೆ. ಇಷ್ಟು ದಿನ ಇದ್ದಂತ ಪಶ್ಚಿಮಾಭಿಮುಖ ಶಾಶ್ವತ ವೇದಿಕೆಗೆ ಬ್ರೇಕ್ ಬೀಳಲಿದೆ. ಒಟ್ಟಾರೆ ಡಿಕೆಶಿ ಪಟ್ಟಾಭಿಷೇಕಕ್ಕೆ ಡಿಕೆಶಿಯ ಬೆಂಬಲಿಗರು ಕೂಡ ಬಹಳ ಕಾತುರದಿಂದ ಕಾಯ್ತಾ ಇದ್ರು. ಅದೇ ರೀತಿಯಾಗಿ ಇವತ್ತು ಸಂಜೆ ಶುಭ ಘಳಿಗೆಯಲ್ಲಿ ಡಿಕೆಶಿ ಪದಗ್ರಹಣವನ್ನ ಮಾಡಲಾಗುತ್ತೆ. ಸೋನಿಯಾ, ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ಗಣ್ಯರನ್ನ ಕೂಡ ಆಹ್ವಾನಿಸಲಾಗಿದೆ. ಇನ್ನು ವಿಧಾನಸೌಧ, ಕೆಪಿಸಿಸಿ ಕಚೇರಿ ಸೇರಿ ಹಲವೆಡೆ ಈಗಾಗಲೇ LED ಪರದೆಗಳ ಅಳವಡಿಕೆಯನ್ನು ಕೂಡ ಮಾಡುವಂತಹ ಪ್ರೊಸೀಜರ್ ಶುರುವಾಗಿದೆ. ಜನರನ್ನ ಕರೆತರುವುದಕ್ಕೆ 100ಕ್ಕೂ ಹೆಚ್ಚಿನ ಬಸ್ಗಳ ನಿಯೋಜನೆ, ನಗರದ ತುಂಬೆಲ್ಲ ಬಂಟಿಂಗ್, ಬ್ಯಾನರ್ಸ್, ಗಣ್ಯಾತಿ ಗಣ್ಯರಿಗೆ ಅತಿಥಿ ಸತ್ಕಾರಕ್ಕೆ ಭರದ ಸಿದ್ಧತೆಗಳು ಆಗ್ತಾ ಇದೆ. ಲೋಕಭವನದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್, ಹಾಗೆ ಕೆಪಿಸಿಸಿ ಹಾಗೂ ಹೋಟೆಲ್ ಸುತ್ತಲೂ ಕೂಡ ನೋ ಫ್ಲೈ ಝೋನ್ ನಿರ್ಮಾಣವನ್ನು ಕೂಡ ಮಾಡಲಾಗಿದೆ. ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರಕ್ಕೆ ನಡೆಸಲಾಗ್ತಾ ಇರುವಂತಹ ಸಿದ್ಧತೆಯೂ ಕೂಡ ಭರದಿಂದ ಸಾಗ್ತಾ ಇದೆ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಇವತ್ತು ಸಂಜೆ 4:05ಕ್ಕೆ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ 500ಕ್ಕೂ ಹೆಚ್ಚಿನ ಅತಿಥಿ ಗಣ್ಯರು ಭಾಗವಹಿಸುತ್ತಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗೆ ಲೋಕಭವನದಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ಸಿಗದವರಿಗೆ ಕೆಪಿಸಿಸಿ ಕಚೇರಿಯ ಭಾರತ್ ಜೋಡೋ ಭವನ, ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಕಚೇರಿ ಹಾಗೂ ವಿಧಾನಸೌಧ ಮುಂಭಾಗ LED ಅಳವಡಿಸಿ ನೇರ ಪ್ರಸಾರವನ್ನ ಕೈಗೊಳ್ಳುವುದಕ್ಕೆ ಸಕಲ ರೀತಿಯಾದಂತಹ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಇನ್ನು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಪಾಲ್ಗೊಳ್ತಾ ಇರುವ ಕಾರಣ ಲೋಕಭವನ ಸುತ್ತಮುತ್ತಲ ರಸ್ತೆಗಳಲ್ಲಿಯೂ ಕೂಡ ವಾಹನ ಸಂಚಾರಕ್ಕೆ ನಿಷೇಧವನ್ನ ಹೇರಲಾಗಿದೆ. ಜೊತೆಗೆ ಲೋಕಭವನದ ಸುತ್ತಲೂ ಪಾದಚಾರಿ ಮಾರ್ಗಕ್ಕೆ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಲಾಗಿದ್ದು, ಯಾರು ಕೂಡ ಆ ಬ್ಯಾರಿಕೇಡ್ ದಾಟಿ ರಸ್ತೆಗಿಳಿಯದಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಒಟ್ಟಾರೆಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಇದೀಗ ಭರ್ಜರಿಯಾದಂತಹ ಸಿದ್ಧತೆಗಳು ಕೂಡ ಸಾಗ್ತಾ ಇದೆ. ಹಾಗಾಗಿ ಅಭಿಮಾನಿಗಳು ಹಾಗೆ ಕಾರ್ಯಕರ್ತರಿಗೂ ಕೂಡ ಬಹಳಷ್ಟು ಸಂತಸದ ಕ್ಷಣವಾಗಲಿದೆ ಸಂಜೆ. ಇನ್ನು ಗಾಜಿನ ಮನೆಯಲ್ಲಿ 1100 ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನ್ಯಾಯಾಧೀಶರು ಬೇರೆ ರಾಜ್ಯಗಳ ಸಿಎಂಗಳಿಗೆ ಆಹ್ವಾನವನ್ನ ನೀಡಲಾಗಿದೆ. ಉಪಮುಖ್ಯಮಂತ್ರಿ ಸ್ಥಾನದಿಂದ ಮುಖ್ಯಮಂತ್ರಿ ಸ್ಥಾನವನ್ನ ಏರಬೇಕು, ಅಧಿಕಾರದ ಗದ್ದುಗೆಯನ್ನ ಹಿಡಬೇಕು ಅಂತ ಹೇಳಿ ಸಾಕಷ್ಟು ದಿನಗಳ ಪ್ರಯತ್ನದ ಫಲವಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಲಿದ್ದಾರೆ. ಹಾಗಾಗಿ ಮುಂದಿನ ಇವರ ಅವಧಿಯಲ್ಲಿ ಯಾವ ರೀತಿಯಾಗಿರುವಂತಹ ಕೆಲಸವನ್ನ ಇವರು ಮಾಡ್ತಾರೆ, ಜನರ ಪರವಾಗಿ ಹೇಗೆ ಕೆಲಸವನ್ನ ಮುನ್ನಡೆಸಿಕೊಂಡು ಹೋಗ್ತಾರೆ ಅನ್ನುವಂತ ಒಂದಿಷ್ಟು ಕುತೂಹಲ ಕೂಡ ಇದೆ. ಹಾಗೆ ಈಗ ಘೋಷಣೆಯಾಗಿರುವಂತಹ ಯೋಜನೆಗಳಾಗಿರಬಹುದು, ಗ್ಯಾರಂಟಿಗಳಾಗಿರಬಹುದು, ಮುಂದಿನ ದಿನಗಳಲ್ಲಿ ಇದನ್ನ ಇನ್ನೂ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ, ಸರಿಯಾದ ಕ್ರಮದಲ್ಲಿ ಫಾಲೋ ಮಾಡ್ತಾರಾ, ಇವೆಲ್ಲವೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಕೂಡ ಇದೆ. ಒಟ್ಟಾರೆಯಾಗಿ ಇವತ್ತು ಪ್ರಮಾಣ ವಚನ ಕಾರ್ಯಕ್ರಮ ಇದ್ದು ಲೋಕಭವನದಲ್ಲಿ ಈಗ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇದೆ. ಎಷ್ಟು ದಿನ ಇದ್ದ ಪಶ್ಚಿಮಾಭಿಮುಖ ಶಾಶ್ವತ ವೇದಿಕೆಗೆ ಬ್ರೇಕ್ ಕೂಡ ಬಿದ್ದಿದೆ. ಇನ್ನು ಸಾಕಷ್ಟು ಜನ ಗಣ್ಯರು ಕೂಡ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ರಾಮನಗರದಿಂದ 5ನೇ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಒಟ್ಟಾರೆಯಾಗಿ ಡಿಕೆ ಶಿವಕುಮಾರ್ ಅವರಿಗೆ ಒಳ್ಳೆಯ ದಿನ ಆಗಿದ್ದು, ಈ ಒಂದು ಕ್ಷಣಕ್ಕಾಗಿ ಬಹಳ ವರ್ಷಗಳಿಂದಲೂ ಕೂಡ ವೇಟ್ ಮಾಡ್ತಾ ಇದ್ರು. ಸೋನಿಯಾ, ರಾಹುಲ್ ಸೇರಿದಂತೆ ಸದ್ಯ ಗಣ್ಯರಿಗೂ ಕೂಡ ಇದೀಗ ಆಹ್ವಾನವನ್ನ ನೀಡಲಾಗಿದೆ.